ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಂಡಿದ್ವಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ನಿಮ್ಗೆಲ್ಲರೂ ಗೊತ್ತಿದೆ. ಯಾವುದು ಯಾವುದೇ ಒಂದು ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಏನಾಗಬೇಕಲ್ಲಿ ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾದರೆ ಅಂದ್ರೆ ಇಲ್ಲಿ ಏನಾಗಬೇಕು, ಇಲ್ಲಿ ಪೋಷಕ ಜೀವಿ ಒಂದೇ ಇರುತ್ತಲ್ಲಿ. ಒಂದೇ ಒಂದು ಪೋಷಕ ಜೀವಿಯಿಂದ ಹೊಸ ಪೀಳಿಗೆ ಅಂದ್ರೆ ಹೊಸ ಜೀವಿ ಸೃಷ್ಟಿಯಾದ್ರೆ ಅದನ್ನ ನಾವೇನು ಕರಿತೀವಿ ಅಂತ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅದರಲ್ಲಿ ಹಲವಾರು ವಿಧಗಳಿದಾವೆ. ಹಲವಾರು ವಿಧಗಳನ್ನ ಯಾರು ಹೇಳ್ತೀರಾ? ವಿದಳನ, ಪುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಬೀಜಕಗಳ ಉತ್ಪಾದನೆ. ಇವೆಲ್ಲವೂ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಅದಕ್ಕಿದೆಯಲ್ಲ, ಈಗ ಸಂತಾನೋತ್ಪತ್ತಿಯಲ್ಲಿ 2 ವಿಧ ಅಂತ ಹೇಳಿದ್ವಿ. ಅದರಲ್ಲಿ ಇನ್ನೊಂದು ವಿಧ ಯಾವುದು? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಇಲ್ಲಿ ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗಬೇಕು ಅಂದ್ರೆ ಇಲ್ಲೂ ಸಹ ಹೊಸ ಪೀಳಿಗೆ ಸೃಷ್ಟಿ ಆಗುತ್ತೆ, ಹೊಸ ಒಂದು ಜೀವಿ ಉಂಟಾಗುತ್ತೆ. ಆದ್ರೆ ಆ ಹೊಸ ಜೀವಿ ಉಂಟಾಗಲಿಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಪೋಷಕ ಜೀವಿಗಳು ಯಾವುದು ಅಲ್ಲಿ ಪೋಷಕ ಜೀವಿ ಒಂದಿತ್ತು, ಇಲ್ಲಿ ಪೋಷಕ ಜೀವಿಗೆ ಏನಾಗ್ತವೆ? ಇಲ್ಲಿ 2 ಇರ್ತವೆ. 2 ಜೀವಿಗಳು ಯಾವುವು? ಅದರಲ್ಲಿ ಒಂದು ಗಂಡು, ಇನ್ನೊಂದು ಹೆಣ್ಣು ಜೀವಿ. ಅಂದ್ರೆ ಹೊಸ ಜೀವಿಯ ಅಂದ್ರೆ ಯಾವುದೇ ಒಂದು ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆ ಸೃಷ್ಟಿ ಆಗಬೇಕು, ಹೊಸ ಪೀಳಿಗೆ ಉಂಟಾಗಬೇಕು ಅಂದ್ರೆ 2 ಪೋಷಕ ಜೀವಿಗಳು ಇರಬೇಕು. ಅಂದ್ರೆ 2 ಪೋಷಕ ಜೀವಿಗಳ ಲಿಂಗಾಣುಗಳ ಸಂಯೋಜನೆಯಿಂದಾಗಿ ಏನಾದ್ರು ಹೊಸ ಜೀವಿ ಸೃಷ್ಟಿ ಆದ್ರೆ ಅದು ನಾವೆಂತ ಕರಿತೀವಿ? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅದಕ್ಕಿಲ್ಲ ಇಲ್ಲಿ ಈ 2 ಜೀವಿಗಳು 2 ರೀತಿಯ ಜೀವಿಗಳು ಬೇರೆ ಇರ್ತವೆ. ಇಲ್ಲಿ ಯಾವುದು? ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಜೀವಿಗಳು. ಅದಕ್ಕಿದೆಯಲ್ಲ, ಇಲ್ಲಿ ಗಂಡು ಜೀವಿ ಅಂತ ತಕ್ಷಣ ನಾವೇಂತಂದ್ರೆ ಇದು ಇಲ್ಲಿ ಗಂಡು ಲಿಂಗಾಣು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಗಂಡು ಲಿಂಗಾಣು ಅಂತ ತಕ್ಷಣ ಇದೇನಪ್ಪ ಅಂದ್ರೆ ಈ ಚಲನಶೀಲ ಅಂತ ಕರಿತೀವಿ. ಇದು ಚಲನೆಯನ್ನ ಹೊಂದಿರತಕ್ಕಂಥದ್ದು. ಇದು ಏನ ಆಹಾರ ಸಂಗ್ರಹಿತ ಆಹಾರವನ್ನು ಹೊಂದಿರತಕ್ಕಂಥ ಲಿಂಗಾಣು. ಅದು ಹೆಣ್ಣು ಲಿಂಗಾಣು. ನಾವು ನಿನ್ನೆ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು ನಿಮ್ಗೆ, ಗೊತ್ತಿದೆಯಾ? ಅದು ಗಂಡು ಲಿಂಗಾಣು ಅಂತಕ್ಕಂಥದ್ದು ಚಲನಶೀಲವಾಗಿರುತ್ತೆ, ಹೆಣ್ಣು ಲಿಂಗಾಣು ಅಂತಕ್ಕಂಥದ್ದು ಸಂಗ್ರಹಿತ ಆಹಾರವನ್ನ ಹೊಂದಿರತಕ್ಕಂಥದ್ದು. ಈ 2 ಲಿಂಗಾಣುಗಳ ಸಂಯೋಜನೆಯಿಂದ ಏನಾಗುತ್ತಪ್ಪ ಅಂತಂದ್ರೆ ಅದು ಹೊಸ ಜೀವಿ ಸೃಷ್ಟಿಯಾದ ಲೈಂಗಿಕ ರೀತಿ ಅಂತ ಕರಿತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಪೋಷಕ ಜೀವಿಗಳು ಗಂಡು ಬೇರೆ ಹೆಣ್ಣು ಬೇರೆ ಆಗಿದ್ದ ಇಲ್ಲಿ ಏನಂತಪ್ಪ ಅಂದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ DNA ಅಂತ ಕರಿತೀವಿ. ಈಗ ಇಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಉಂಟಾಗಿರ್ತಕ್ಕಂಥ ಎಲ್ಲ ಜೀವಿಗಳು ಪೋಷಕ ಜೀವಿ ಹೇಗಿರುತ್ತೋ ಅದೇ ತರ ಎಲ್ಲ ಗುಣಲಕ್ಷಣ ಹೊಂದಿರುತ್ತೆ. ಉದಾಹರಣೆಗೆ ನಾವು ಕಬ್ಬು ಅಥವಾ ದಾಸವಾಳ ಹೂ ಇರ್ಬೋದು, ಸರಿ ಅದು ದಾಸವಾಳ ಇರ್ಬೋದು, ಆಮೇಲೆ ಅದು ನಾವೆಂತ ಕರಿತೀವನ್ನ ಗುಲಾಬಿ, ಕಟಿಂಗ್ಸ್ಗಳಿಂದ ಆಗ್ತಕ್ಕಂಥವು, ಆಮೇಲೆ ಹೈಡ್ರಾ, ಅಮೀಬಾ, ಇವೆಲ್ಲವೂ ಏನಾಗ್ತಪ್ಪ ಅಂದ್ರೆ ಒಂದೇ ಪೋಷಕ ಜೀವಿ ಹೊಂದಿರೋದ್ರಿಂದ ಇವುಗಳಿಂದ ಬರ್ತಕ್ಕಂತಹ ಅದು ಹೊಸ ಪೀಳಿಗೆ ಏನಿದೆಯಲ್ಲ ಆ ಹೊಸ ಪೀಳಿಗೆ ಆ ಪೋಷಕ ಜೀವಿಯ ಗುಣಗಳನ್ನೇ ಹೊಂದಿರುತ್ತೆ. ನಾವು ಉದಾಹರಣೆಗೆ ಯಾವ್ದಾರ ಒಂದು ಮನೆಯಲ್ಲಿ ಒಳ್ಳೆ ಗುಲಾಬಿ, ಒಳ್ಳೆ ಕಲರ್ದು ಅಟ್ರಾಕ್ಟಿವ್ ಕಲರ್ ಗುಲಾಬಿ ಇದೆ ಅಂದ್ರೆ ಅದ್ರದ್ದೊಂದು ಅದು ಸ್ಟೆಮ್ ಅನ್ನ ಕಟಿಂಗ್ಸ್ ಅಂತ ಇಟ್ಕೊಂಡು ನಮ್ಮಲ್ಲಿ ಹಾಕಿದ್ರೆ ಅದು ಚಿಗುರಿ ಅದೇ ತರ ಹೂವನ್ನು ಕೊಡುತ್ತೆ. ಅದಲ್ವಾ? ಹಂಗಾಗಿ ಅದು ನಾವು ನಿಂತ್ಕೊಳ್ತಿದ್ದ ಅಲೈಂಗಿಕ ರೀತಿ ಕಲ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಗಂಡು ಲಿಂಗಾಣುಗಳೇ ಬೇರೆ, ಹೆಣ್ಣು ಲಿಂಗಾಣುಗಳೇ ಬೇರೆ. ಅದಕ್ಕೆ ಹೇಳ್ತಿರೋದು ಆ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣು ಇವುಗಳ DNA ಬೇರೆ ಬೇರೆ ಇದ್ದ ಈ DNA ಸಂಯೋಜನೆಯಿಂದ ಏನಾಗುತ್ತಪ್ಪ ಅಂದ್ರೆ ಹೊಸ ಜೀವಿ ಸೃಷ್ಟಿ ಆಗುತ್ತೆ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಹೊಸ ಪೀಳಿಗೆಯಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತಲ್ಲಿ ಭಿನ್ನತೆಗಳು ಉಂಟಾಗಿರ್ತವೆ. ಭಿನ್ನತೆ ಉದಾಹರಣೆಗೆ ನಾವು ಮನುಷ್ಯರಲ್ಲೇ ತೆಗೆದುಕೊಂಡ್ರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಹೊಸ ಜೀವಿ ಹುಟ್ಟಿದಿರಕ್ಕಂಥದ್ದು ನಮ್ಮ ತಂದೆ ತಾಯಿ ಎಲ್ಲಾ ಗುಣಗಳನ್ನು ನಾವು ಹೊಂದಿದ್ದೀವಾ? ಇಲ್ಲ. ಅವ್ರಿಗಿಂತ ಕೆಲವು ಗುಣಲಕ್ಷಣಗಳಲ್ಲಿ
ಭಿನ್ನವಾಗಿದ್ದೀವಿ. ಆದ್ರೆ ಅವ್ರ ತರನೇ ಕೆಲವೊಂದು ಲಕ್ಷಣಗಳು ನಾವು ಅವರನ್ನು ನೋಡ್ತೀವಿ. ಯಾಕಂತಂದ್ರೆ ಅನುವಂಶೀಯವಾಗಿ ಏನಂತಪ್ಪ ಅಂದ್ರೆ ಅನುವಂಶೀಯ ಗುಣಗಳು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗೋದು ನಾವು ನಮ್ಮ ತಂದೆ ತಾಯಿಗಳನ್ನೇ ಮ್ಯಾಕ್ಸಿಮಮ್ ಓದ್ತೀವಿ. ಅರ್ಥದಿದೆಯಾ? ಅಂದ್ರೆ ಇಲ್ಲಿ DNA ಸ್ವಪ್ರತಿಕರಣ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಜೀವಿ ಮನುಷ್ಯ ಅಂತಂದ್ರೆ 46 ಜೊತೆ ಅಂತ ಹೇಳ್ತೀವಿ. ಆ DNA ಸ್ವಪ್ರತಿಕರಣ ಮಾಡ್ಕೊಳ್ಳುವಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಹೊಸ ಪೀಳಿಗೆಗೆ ಕಳಿಸುವ DNA ಏನ್ ಮಾಡ್ತಪ್ಪ ಅಂದ್ರೆ ಇದು DNA ತನ್ನನ್ನೇ ತಾನೇ ನಕಲಿ ಮಾಡ್ಕೊಂಡು ಅರ್ಧದಷ್ಟು DNA ಅಂತಲ್ಲಿ ವಂಶವಾಹಿಗಳ ಅಥವಾ ವರ್ಣತಂತುಗಳನ್ನ ಹೊಸ ಪೀಳಿಗೆ ಕಳಿಸ್ತಾವ. ಉದಾಹರಣೆಗೆ ಗಂಡಿನಿಂದ 23 ಹೋದ್ರೆ ಹೆಣ್ಣಿಂದ 23 ಹೋದ್ರೆ ಒಟ್ಟು 46. ಈ ರೀತಿ ಹೊಸ ಜೀವಿಗಳಲ್ಲಿ ಅದು DNA ಸಂತುಲನೆ ಆಗುತ್ತೆ. ಹಾಗೆ ಹೊಸ ಜೀವಿಗಳು ಉತ್ಪತ್ತಿ ಉಂಟಾಗ್ತವೆ. ಆದ್ರೆ ಈ DNA ಸ್ವಪ್ರತಿಕರಣ ಏನಿರೋದು ಎಕ್ಸಾಕ್ಟ್ ಆಗಲ್ಲ. ಉದಾಹರಣೆಗೆ ಹೆಂಗಿರುತ್ತೋ ಹಂಗೆ ನಕಲು ಮಾಡ್ಕೊಂತಪ್ಪ ಅಂದ್ರೆ ಅವಕ್ಕೂ ನಮ್ಗೆ ವ್ಯತ್ಯಾಸ ಇರ್ತಿರಲ್ಲ. ಹಂಗಾಗಿ ಇಲ್ಲೇನಂತಪ್ಪ ಅಂದ್ರೆ ಈ DNA ಸ್ವಪ್ರತಿಕರಣದಲ್ಲಿ ಏನಂತಪ್ಪ ಅಂದ್ರೆ ಅಸ್ಪಷ್ಟ ಕೆಲವೊಂದು ವೇರಿಯೇಷನ್ ಬರುತ್ತಾ. ಹಂಗಾಗಿ ಏನಂತಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಜೀವಿಗಳಲ್ಲಿ ಭಿನ್ನತೆಗಳು ಉಂಟಾಗ್ತವೆ. ಆ ಭಿನ್ನತೆಗಳು ಉಂಟಾಗೋದ್ರಿಂದ ಆ ಜೀವಿ ಆ ಒಂದು ಅದು ಮುಂದೆ ಬೆಳವಣಿಗೆ ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಈಗೆಲ್ಲ ನಾವು ನೋಡಿದೀವಿ, ನಾವೆಲ್ಲ ಹೇಳ್ತಾರೆ ಈಗ ಎಲ್ಲಿ ಸಣ್ಣ ಮಕ್ಳಿದ್ದಾಗ ನಾವು ಬಹಳ ಫಾರ್ವರ್ಡ್ ಇದಾವೆ, ಬಹಳ ಮುಂದುವರೆದಿರಿ. ಈಗಿನ ಮಕ್ಳು ನೋಡಿದ್ರೆ ಹಿಂದೆಲ್ಲ ಹುಟ್ಟಿದ ಮಗು 1 ವರ್ಷ 2 ವರ್ಷಕ್ಕೆ ಏನಾಗುತ್ತೆ ಸ್ವಲ್ಪ ನಡೆಯೋದು ಕಲಿತದೆ. ಈಗ ಬರ್ತಾ 12 ತಿಂಗಳು ಮತ್ತೆ ಈಗಲೇ 1 ವರ್ಷದ ಮಗು ಆಗಿಲ್ಲ, ಅಲ್ಲೇ ಎದ್ದೋಡಾಡುತ್ತೆ. ಮೊಬೈಲ್ ಬೇಕು, ಅದಕ್ಕೆ ಮೊಬೈಲ್ ಹಾಕೊಟ್ರೆ ಅದಷ್ಟು ಕದೆ ಏನ್ ಮಾಡ್ತದೋ ಸ್ಕ್ರೀನ್ ಓಪನ್ ಮಾಡಿಕೊಂಡು ತನಗೆ ಯಾವ ಹಾಡು ಬೇಕಾ ಆ ಹಾಡು, ಯಾವ ರೀಲ್ಸ್ ಬೇಕಾ ರೀಲ್ಸ್ ನೋಡ್ತಕ್ಕಂಥ ಸ್ಟೇಜಿಗೆ ಬಂದು ನಿಂತ್ಬಿಡ್ತೇವೆ. ಅದಲ್ಲ ಅಂದ್ರೆ ಅವೆಲ್ಲ ಕಾರಣ ನಾವು ಭಿನ್ನತೆಗಳು. ಯಾವುದೇ ಒಂದು ಜೀವಿ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಬೇಕಾದ ಕೆಲವು ಭಿನ್ನತೆಗಳು ಏನ್ ಮಾಡ್ತಪ್ಪ ಅಂದ್ರೆ ಜೀವಿ ತನ್ನ ಬದುಕಲಿಕ್ಕೆ ಸಹಾಯ ಮಾಡ್ತವೆ. ಇನ್ ಕೆಲವು ಭಿನ್ನತೆಗಳು ಏನ್ ಮಾಡ್ತಪ್ಪ ಆ ಜೀವಿಗೆ ನಾಶಕ್ಕೂ ಸಹ ಕಾರಣ ಆಗ್ಬಿಡ್ತಾವ. ಹಾಗಾಗಿ ಈ ಲೈಂಗಿಕ ಸಂತಾನೋತ್ಪತ್ತಿಲಿ ಬರ್ತಕ್ಕಂಥ ಎಲ್ಲಾ ಪೀಳಿಗೆಗಳು ಏನಾಗ್ತವೆ ಕೆಲವೊಂದು ಹೊಸ ರೀತಿಯ ಜೀವಿ ಇರ್ತವೆ, ಭಿನ್ನತೆಗಳನ್ನು ಹೊಂದಿರೋದ್ರಿಂದ ಏನಾಗ್ತವೆ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಸಹಾಯ ಆಗಿದೆ. ಅಂತಹ ಜೀವಿ ನಾವಿವತ್ತು ಪ್ರಾಣಿಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ನಡೆಯುತ್ತೆ ಮತ್ತೆ ಸಸ್ಯಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಸಸ್ಯಗಳಿಗೆ ಬಂದ್ರೆ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಅದು ದಾಸವಾಳ ಹೂ ತಿಳ್ಕೊಂಡಿದ್ದು ನಾನು. ಈ ದಾಸವಾಳ ಹೂವಿಗೆ ಬಂದಿದ್ದು ಏನೇನು ದ್ವಿಲಿಂಗಿ ಇದು ಅರ್ಥ ಆಗ್ತಿದೆ. ಇಲ್ಲಿ ಸಸ್ಯಗಳಿಗೆ ಬಂದಿರ್ತದೆ ಅದರಲ್ಲಿ ಲಿಂಗಾಣುಗಳು ಅದರಲ್ಲೂ ಸಹ ಇರುತ್ತವಲ್ಲಿ ಕೇಸರ ಮತ್ತೆ ಶಲಕಾಗ್ರ ಅಂತಕ್ಕಂತಹ ಅದು ಗಂಡು ಲಿಂಗಾಣು ಕೇಸರ, ಹೆಣ್ಣು ಲಿಂಗಾಣು ಏನಾಗುತ್ತಲ್ಲಿ ಹೆಣ್ಣು ಲಿಂಗಾಣು ಏನಾಗುತ್ತಲ್ಲಿ ಶಲಕಾಗ್ರ. ಅರ್ಥಕ್ಕೆ ಹೇಳ್ತಾರ ಗಂಡು ಲಿಂಗಾಣು ಕೇಸರ ಆದ್ರೆ ಹೆಣ್ಣು ಲಿಂಗಾಣು ಏನಾಗಿರುತ್ತಲ್ಲಿ ಶಲಕಾಗ್ರ. ಅರ್ಥಕ್ತಿದೆ ಅಂದ್ರೆ ಉದಾಹರಣೆಗೆ ಅದು ಒಂದು ಹೂವು ಅಂತ ಕರ್ಕೊಂಡು ಬರ್ತದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಏನಿರ್ತಪ್ಪ ಇಲ್ಲಿ ಈ ದಾಸವಾಳ ಹೂವು ನಾವು ಆವೃತ ಬೀಜ ಸಸ್ಯಗಳಲ್ಲಿ ಆವೃತ ಬೀಜ ಸಸ್ಯಗಳು ನಿಮಗೆ 9th ಅಲ್ಲಿ ಆವೃತ ಬೀಜ ಸಸ್ಯ ಮತ್ತೆ ಅನಾವೃತ ಬೀಜ ಸಸ್ಯ ಅಂತ ನಾವು ಸಸ್ಯಗಳ ಎರಡು ಬಗೆ ನೋಡಿದ್ವಿ. ಆವೃತ ಬೀಜ ಸಸ್ಯಗಳು ಮತ್ತೆ ಅನಾವೃತ ಬೀಜ ಸಸ್ಯಗಳು. ಏನು ಆವೃತ ಬೀಜ ಸಸ್ಯ ಅಂತಂದ್ರೇನು? ಯಾವ ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿರ್ತಾವೋ ಅವು ನಾವು ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಅಂತ ಹೇಳ್ತಿರ್ತೀವಿ ಹಣ್ಣಿನ ಕವಚದಿಂದ ಆವೃತವಾಗಿರ್ಬೇಕು ಬೀಜ. ಯಾವ ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿರೋದಿಲ್ವೋ ಅವು ನಾವೇಂತ ಕರಿತೀವಿ ಅನಾವೃತ ಬೀಜ ಸಸ್ಯಗಳು. ಉದಾಹರಣೆ ಹೇಳೋಣ, ಆವೃತ ಅನಾವೃತ. ಆವೃತ ಬೀಜ ಸಸ್ಯದ ಬೀಜಗಳೆಲ್ಲ ಉದಾಹರಣೆಗೆ ಕರಂಡಿ ನೋಡಿದೀವಿ, ಸಪೋಟ ನೋಡಿದೀವಿ, ಸೇಬ್ ನೋಡಿದೀವಿ, ದ್ರಾಕ್ಷಿ ಹಣ್ಣು, ಇವೆಲ್ಲ ಹಣ್ಣಿನ ಕವಚದಿಂದ ಆವೃತವಾಗಿರ್ತಾವ. ಅನಾವೃತ ಬೀಜ ಸಸ್ಯ ಅಂದ್ರೆ ನಾವು ಬೀಜಗಳೆಲ್ಲವು ಬೀಜಗಳು ಹಣ್ಣಿನ ಕವಚ ಆವೃತ ನಾವು ತಿಂತಕ್ಕಂಥ ಎಲ್ಲ ಆಹಾರಗಳು ಸಹ ಬೀಜಗಳು ಅನಾವೃತ ಬೀಜ ಸಸ್ಯಗಳಿರ್ತಾವೆ. ಅದೇ ಹೇಳ್ತಾರ ಅಂದ್ರೆ ಆವೃತ ಬೀಜ ಸಸ್ಯ ಅನ್ನೋದು ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿದ್ರೆ ಆವೃತ ಬೀಜ ಸಸ್ಯ, ಹಣ್ಣಿನ ಕವಚದಿಂದ ಆವೃತವಾಗಿಲ್ಲದೆ ಇದ್ರೆ ಅನಾವೃತ ಬೀಜ ಸಸ್ಯ. ಹಾಗಾಗಿ ಈ ದಾಸವಾಳ ಹೂ ನಾನು ನಿಮಗೆ ಎಲ್ಲರೂ ಸಹ ದಾಸವಾಳ ತರ ಕೊಡ್ತಿದ್ದೆ ಹೇಳಿದ್ರೆ ನಿಮಗೆ ಎಲ್ಲರೂ ಈ ದಾಸವಾಳದ ಹೂವಿಗೆ ಇವನ್ನ ನಾವು
ಏನು ಕರಿತೀವಿ ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಹಾಗಾಗಿ ಈ ದಾಸವಾಳ ಹೂವು ಅಂತಕ್ಕಂಥದ್ದು ಎರಡು ಲಿಂಗಾಣುಗಳು ಎರಡನ್ನೂ ಸಹ ಹೊಂದಿದೆ. ದ್ವಿಲಿಂಗಿ ಇದು ಏನನ್ನ ಕೇಸರವನ್ನು ಸಹ ಹೊಂದಿದೆ ಮತ್ತೆ ಶಲಕಾಗ್ರವನ್ನು ಸಹ ಇದು ಹೊಂದಿರತಕ್ಕಂಥದ್ದು. ಇಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರಕ್ಕೆ ನೋಡಿದ್ರೆ ಹಳದಿ ಭಾಗ ಕಾಣ್ತಿದೆಯಲ್ಲ, ಇದು ಕಾಣ್ತಿದ್ಯಾ ಮೇಲೆ ಹಳದಿ ಭಾಗ ಕಾಣ್ತಿದೆಯಲ್ಲ, ಇದು ಕೇಸರ. ಇದು ಕಾಣ್ತದ ನೀವು ಕೇಸರಗಳು. ಇದು ಇಡೀ ಈ ದಂಡದಾಕಾರ ಇದೆಯಲ್ಲ ಉದ್ದಕ್ಕೆ, ಇದು ಕಾಣ್ತಿದೆಯಲ್ಲ ಇಲ್ಲಿ ನೋಡಿ. ಇದು ಪರಾಗರೇಣು. ಇಲ್ಲಿ ನೋಡಲಿ, ಇಲ್ಲಿ ಗಂಡು ಲಿಂಗಾಣಲ್ಲಿ ಕೇಸರದಲ್ಲಿ ನಾವೇನ್ ಮಾಡೋದು ಪರಾಗರೇಣುಗಳು ಮತ್ತೆ ಅವುಗಳು ಆ ಪರಾಗರೇಣುಗಳು ಇರ್ತವೆ. ಆ ಪರಾಗ ಕೇಸರ ಗಂಡು ಲಿಂಗಾಣ ಅಂದ್ರೆ ಅದೇನ್ ಮಾಡುತ್ತೆ, ಪರಾಗರೇಣು ಉತ್ಪತ್ತಿ ಮಾಡುತ್ತೆ. ಆ ಪರಾಗರೇಣುಗಳು ಇಲ್ಲಿ ಹೆಣ್ಣು ಲಿಂಗಾಣು ಅಥವಾ ಅಂಡಾಣುಗಳು ತಲುಪಬೇಕು ಅಂತಂದ್ರೆ ಅವು ಹೇಳೋದ್ರ ಮೂಲಕ ನಾಳಗಳ ಮುಖಾಂತರ ತಂತುಗಳ ಮುಖಾಂತರ ಏನ ಮಾಡ್ತಪ್ಪ ಅಂದ್ರೆ ಈ ಶಲಾಕ ನಳಿಕೆ ಒಳಗಡೆ ಏನಂತವು ನಾಳಗಳು ಬೆಳಿತಾವ. ಅವನ್ನ ಏನ್ ಕರಿತೀವಿ, ತಂತುಗಳು ಅಂತ ಕರಿತೀವಿ. ಇನ್ನ ಹೆಣ್ಣು ಲಿಂಗಾಣಿ ಬಂದ್ರೆ ಶಲಾಕೆ, ಇದು ಶಲಕಾಗ್ರ, ಶಲಕನಾಳ ಮತ್ತೆ ಅಂಡಾಶಯ ಒಳಗೊಂಡಿದೆ. ಶಲಕಾಗ್ರ ಈ ಮೇಲ್ಭಾಗ ಇದು ಪಿಂಕ್ ಕಲರ್ ಕಾಣ್ತಿದೆ, ಎಲ್ಲಿ ಕಾಣ್ತಿದೆ ಇದು ಶಲಕಾಗ್ರ. ಈ ನಾಳ ಇದೇನಿದು ಶಲಾಕನಾಳ. ಇವು ಪುಷ್ಪ ದಳಗಳಿವೆ. ಈಗ ದಾಸವಾಳದಲ್ಲಿ ನಾವು ಹಲವಾರು ಬಗೆ ದಳಗಳು ನೋಡ್ಬೋದು. ಈ ದಳಗಳೆಲ್ಲ ಕಿತ್ವಿ ಅಂತಂದ್ರೆ ನಮ್ಗೆ ಅದ್ರೊಳಗಡೆ ಏನ್ ಸಿಗುತ್ತೆ, ನಮ್ಗೆ ಏನ್ ಕಾಣುತ್ತೆ, ನಮಗೆ ಅಂಡಾಶಯ ಕಾಣುತ್ತೆ. ಈ ವಸ್ತುನ ಸಹ ಇಟ್ಕೊಂಡ್ರೆ ಇಲ್ಲಿ ಇದು ಮೊಗ್ಗಿದ್ದ ಕಾಣಿಸ್ ನಮ್ಗೆ ಇದು ಪುಷ್ಪ ಪತ್ರ ಅಂತ ಕರಿತೀವಿ. ಕಾಣ್ತಿದೆಯಲ್ಲ, ಇದು ಈ ಗ್ರೀನ್ ಕಲರ್ ಇದೆಲ್ಲ ಪುಷ್ಪ ಪತ್ರ. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ದಾಸವಾಳ ಹೂವಿನಲ್ಲಿ ಕೇಸರ ಗಂಡು ಸಂತಾನೋತ್ಪತ್ತಿಯ ಭಾಗ, ಶಲಕ ಏನದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಯಾವುದೇ ಹೂವು, ಒಂದು ಹೂವಿನಲ್ಲಿ ಏನಾಗಿರ್ಬೋದು, ಎರಡು ಕೇಸರ ಮತ್ತೆ ಶಲಕ ಎರಡನ್ನು ಹೊಂದಿರ್ಬೋದು, ಅಥವಾ ಯಾವ್ದನ್ನಾರ ಒಂದು ಹೊಂದಿರಬಹುದು. ಯಾವ್ದಾರ ಒಂದು ಅಂದ್ರೆ ಹೆಂಗೆ, ಒಂದು ಹೂವು ಕೇವಲ ಕೇಸರಗಳನ್ನಾದ್ರೂ ಹೊಂದಿರ್ಬೋದು ಅಥವಾ ಶಲಕ ಏನಾದ್ರೂ ಹೊಂದಿರ್ಬೋದು. ಹಂಗೆ ಅವು ಬರೀ ಎರಡಲ್ಲಿ ಒಂದನ್ನು ಹೊಂದಿದ್ರೆ ಅವ್ರು ನಾವ್ ಏನ್ ಕರಿತೀವಪ್ಪ ಅಂದ್ರೆ ಏಕಲಿಂಗಿಗಳು ಅಂತ ಕರಿತೀವಿ. ಎಂತ ಕರಿತೀವನ್ನ ಏಕಲಿಂಗಿಗಳು. ಏನು ಏಕಲಿಂಗಿಗಳು ಅಂತಂದ್ರೇನು, ಒಂದು ಹೂವು ಕೇವಲ ಕೇಸರಗಳನ್ನು, ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಶಲಾಕಗಳನ್ನು, ಕೇಸರಗಳನ್ನು ಅಥವಾ ಶಲಾಕಗಳನ್ನು ಹೊಂದಿದ್ದರೆ ನಾವೇನು ಕರಿತೀವಿ, ಏಕಲಿಂಗಿಗಳು ಅಂತ ಕರಿತೀವಿ. ಗೊತ್ತಾಯ್ತಾ? ಇದು ಅರ್ಥಾಯ್ತಾ? ಇದು ಇಲ್ಲ ಕೇಸರ ಹೊಂದಿರ್ಬೇಕು ಒಂದು, ಇಲ್ಲ ಶಲಾಕೆ ಹೊಂದಿರ್ಬೇಕು ಒಂದು, ಎರಡಲ್ಲಿ ಹೊಂದಿದ್ದರೆ ಅವು ನಾವೇಂತ ಕರಿತೀವಿ, ಏಕಲಿಂಗಿಗಳು ಅಂತ ಕರಿತೀವಿ. ಇನ್ನ ಒಂದು ಹೂವು ಇವೆರಡನ್ನು ಹೊಂದಿದ್ರೆ ಅದನ್ನ ಕೇಸರ ಮತ್ತು ಶಲಾಕೆ ಎರಡನ್ನು ಹೊಂದಿದ್ರೆ ಅದನ್ನ ನಾವೇಂತ ಕರಿತೀವಿ, ದ್ವಿಲಿಂಗಿಗಳು. ಒಂದು ಹೂವು ಕೇಸರ ಮತ್ತು ಶಲಾಕಗಳೆರಡನ್ನು ಹೊಂದಿದ್ದರೆ, ಕೇಸರ ಮತ್ತು ಶಲಾಕಗಳೆರಡನ್ನು ಹೊಂದಿದ್ದರೆ ಅದು ದ್ವಿಲಿಂಗಿ ಅಂತ ಕರಿತೀವಿ. ಏಕಲಿಂಗಿಗಳು ಯಾವುವು ತಕೊಂಡ್ರದ್ನ? ಏಕಲಿಂಗಿ, ದ್ವಿಲಿಂಗಿ ತಕೊಂಡ್ರ? ಇಲ್ಲಿ ಏಕಲಿಂಗಿಗಳು ಉದಾಹರಣೆ ಕೊಡ್ಬೋದು. ಒಂದೇ ಒಂದು ದಳ ಹೊಂದಿರ್ತಕ್ಕಂಥ, ಒಂದೇ ಒಂದು ಲಿಂಗಾಣ ಹೊಂದಿರ್ತಕ್ಕಂಥದ್ದು. ಕಲ್ಲಂಗಡಿ ಹಣ್ಣು ನೋಡಿದ್ರ, ಕಲ್ಲಂಗಡಿ ಕೊಡ್ಬೋದು, ಪಪಾಯ ಕೊಡ್ಬೋದು. ಕಲ್ಲಂಗಡಿ ಪಪಾಯ ಉದಾಹರಣೆ ಕೊಡ್ಬೋದು. ಮತ್ತೆ ದ್ವಿಲಿಂಗಿಗೆ ಯಾವ ಉದಾಹರಣೆ? ದಾಸವಾಳದ ಕೊಡ್ಬೋದು, ಸಾಸಿವೆ ಗಿಡ ಕೊಡ್ಬೋದು. ಇನ್ನು ಹಲವಾರು ನಾವು ಬೆಳತಕ್ಕಂಥ ದ್ವಿದಳ ಧಾನ್ಯಗಳು ಇದಕ್ಕೆ ಉದಾಹರಣೆ ಕೊಡ್ಬೋದು. ನೆಕ್ಸ್ಟ್ ಈಗ ಈ ಪರಾಗರೇಣು, ಈಗ ನಾವೇನ್ ಕರೆದ್ವಿ, ಕೇಸರ ಅಂತ ಕರೆದ್ವಿ. ಕೇಸರದಲ್ಲಿ ಏನಿರುತ್ತಲ್ಲಿ ಗಂಡು ಲಿಂಗಾಣಿ, ಅದು ಕೇಸರ. ಕೇಸರ ಏನು ಉಂಟು ಮಾಡುತ್ತದೋ,
ಪರಾಗರೇಣು. ಪರಾಗರೇಣು ಉತ್ಪತ್ತಿ ಆಗ್ತಕ್ಕಂತಹ ಪರಾಗರೇಣು ಯಾವ ಲಿಂಗ ಉತ್ಪತ್ತಿ ಮಾಡ್ತದೋ ಗಂಡು ಲಿಂಗಾಣುವನ್ನು ಉತ್ಪತ್ತಿ ಮಾಡುತ್ತೆ. ಅದು ಈ ಪರಾಗರೇಣು ಏನು ಉತ್ಪತ್ತಿ ಮಾಡ್ತದೋ ಗಂಡು ಲಿಂಗಾಣುವನ್ನು ಉತ್ಪತ್ತಿ ಮಾಡುತ್ತೆ. ಶಲಾಕೆ ಏನು ಉತ್ಪತ್ತಿ ಮಾಡುತ್ತೆ? ಶಲಾಕೆ ಹೆಣ್ಣು ಲಿಂಗಾಣುವನ್ನ ಉಂಟು ಮಾಡುತ್ತೆ. ಈ ಅಂಡಾಣು ಅದು ಇಲ್ಲಿ ಶಲಕಾಗ್ರ, ಶಲಕನಾಳ, ಅಂಡಾಶಯ ಅಂತ ಕರೆದ್ವಿ. ಇಡೀ ಇದೆಲ್ಲ ಸೇರಿ ನಾವು ಶಲಾಕೆ ಅಂತ ಕರೆದ್ವಲ್ವಾ? ಈ ಇದೊಂದು ಕಾಣ್ತಿದೆಯಲ್ಲ ಇದು ಅಂಡಾಶಯ. ಅಂಡಾಶಯದಲ್ಲಿದೆ ಹಲವಾರು ಅಂಡಾಣುಗಳು ಇರ್ತವೆ. ಇರ್ತದೊಳಗೆ ಹಲವಾರು ಅಂಡಾಣುಗಳು ಇರ್ತವೆ. ಕಾಣ್ತಿದ್ಯಾ? ಹಲವಾರು ಅಂಡಾಣುಗಳು ಇರ್ತವೆ. ಇಲ್ಲಿ ಅಂಡಾಣು ಇರುತ್ತಲ್ಲ, ಇಲ್ಲಿ ಏನಿದೆ? ಇಲ್ಲಿ ಪರಾಗರೇಣು ಇದೆ. ಕಾಣ್ತಿದೆಯಾ? ಇಲ್ಲಲ್ಲ, ಇವೇನು ಪರಾಗರೇಣುಗಳು. ಇವುಗಳಿಂದ ಏನಾಗುತ್ತಪ್ಪ ಅಂತಂದ್ರೆ ಪರಾಗನಾಳ ತಂತುಗಳು ಏನ್ ಮಾಡ್ತವೆ? ಇಲ್ಲಿ ಸೇರಿ ಬಂದಿರ್ತವೆ. ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಯಾವುದು ಪರಾಗರೇಣು ಎಲ್ಲಿ ಬರ್ತದೋ? ಎಲ್ಲಿ ಬರುತ್ತೆ? ಅಂಡಾಶಯಕ್ಕೆ ಬಂದು ಏನ್ ಮಾಡ್ತವೆ? ಇಲ್ಲಿರ್ತಕ್ಕಂಥ ಅಂಡವನ್ನೇ ಮಾಡ್ತಾವಪ್ಪ ಅಂದ್ರೆ ತಾವು ಸೇರ್ಕೊಳ್ತವೆ. ಇಲ್ಲಿ ಪರಾಗರೇಣು ಮತ್ತೆ ಎಲ್ಲಿಂದ ಅಂಡಾಣು ಇವೆರಡು ಏನಾಗ್ತಾವು? ಬೆಸೆದುಕೊಳ್ತವೆ. ಅಂದ್ರೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಏನಾಗ್ತಾವು? ಸೇರ್ಕೊಳ್ತವೆ. ಸಮ್ಮಿಲನ ಅಂತ ನಾವೇನು ಕರಿತೀವಪ್ಪ ಅಂತಂದ್ರೆ ಅದು ನಿಷೇಚನ ಅಂತ ಕರೀತೀವಲ್ಲ. ನಿಷೇಚನ ಅಂತಾನೆ ಹೇಳಿದ್ನಲ್ವ ಅದನ್ನ. ಈ ನಿಷೇಚನದಿಂದ ಏನು ಉಂಟಾಗುತ್ತೆ? ಯುಗ್ಮಜ, ಝೈಗೋಟ್ ಉಂಟಾಗುತ್ತೆ. ಗೊತ್ತಾಗುತ್ತಲ್ಲ? ಫಸ್ಟ್ ನೀನು ಒಂದೇ ಅರ್ಥ ಮಾಡ್ಕೋ, ಕಿಲ್ಲರ್ ಅರ್ಥ ಆಗಲ್ಲ. ಏನಾಗುತ್ತಲ್ಲಿ ಗಂಡು ಲಿಂಗಾಣು ಮತ್ತೆ ಸ್ಟಾರ್ಟಿಂಗ್ ಹೇಳಿದೀನಿ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಅಂತ ಸ್ಟಾರ್ಟಿಂಗ್ ಹೇಳಿದೀವಲ್ಲ, ಅದೇ ಇಲ್ಲಿ ಹೂವಿನಲ್ಲಿ ಗಂಡು ಸಂತಾನೋತ್ಪತ್ತಿ ಹಂಗೆ ಅದು ಕೇಸರ, ಹೆಣ್ಣು ಸಂತಾನೋತ್ಪತ್ತಿ ಶಲಾಕೆ. ಕೇಸರ ಉತ್ಪತ್ತಿ ಮಾಡುತ್ತೆ, ಪರಾಗರೇಣು ಅಂತಕ್ಕಂಥ ಗಂಡು ಲಿಂಗಾಣು ಉತ್ಪತ್ತಿ ಮಾಡುತ್ತೆ. ಇಲ್ಲಿ ಶಲಾಕೆ ಅಂಡಾಶಯದಲ್ಲಿ ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂಡಾಶಯದಲ್ಲಿ ಅಂಡಾಣುಗಳಿದಾವೆ. ಗೊತ್ತಾಗ್ತಿದೆಯಾ? ಈ ಪರಾಗರೇಣುಗಳು ಮತ್ತೆ ಅಂಡಾಶಯ ಅಂಡಗಳು ಇವೆರಡು ಸಮ್ಮಿಲನ ಹೊಂದತಕ್ಕಂಥ ನಾವು ನಿಷೇಚನ ಅಂತ ಎಂತ ಕರಿತೀವಿ? ಅದನ್ನ ಎಂತ ಕರಿತೀವಿ? ಉಂಟಾಗ್ತಕ್ಕಂಥ ಎರಡು ಸೇರಿ ಬೆಸೆಯುವುದನ್ನ ಅಂತ ಕರಿತೀವಿ ಯುಗ್ಮಜ ಅಂತ ಕರಿತೀವಿ. ಅದು ಇಂಗ್ಲಿಷ್ ಏನ್ ಕರಿತೀವಿ? ಅದನ್ನ ಝೈಗೋಟ್ ಅಂತ ಕರಿತೀವಿ. ಆ ಯುಗ್ಮಜ ಏನಿದೆಯಲ್ಲ ಅದು ಬೆಳವಣಿಗೆ ಹೊಂದತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಆ ಯುಗ್ಮಜ ಹೊಸ ಸಸ್ಯವಾಗಿ ಬೆಳೀತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳ್ತಿರೋದು. ಅಂದ್ರೆ ಈಗ ನಾವು ಸಸ್ಯದ ಭಾಗಗಳಿಗೆ ಬಂದ್ವಿ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದೀನಿ, ಸಸ್ಯದ ಭಾಗಗಳಲ್ಲಿ ಏನಂತ ಹೇಳಿದ್ವಿ ನಾವು? ಈ ಹಳದಿ ಬಣ್ಣದಲ್ಲಿ ಕಾಣ್ತಕ್ಕಂಥವು ಏನಿವೆ ವಸ್ತು? ನೀವು ಹಳದಿ ಬಣ್ಣದಲ್ಲಿ ಕಾಣ್ತಕ್ಕಂಥವು ಇವು ಇದು ಪುಷ್ಪ ಪರಾಗರೇಣುಗಳಿವು. ನಮ್ಮ ಈ ಕೈಗೆ ತಗೊಂಡ್ರೆ ಹಳದಿ ಬಣ್ಣದಲ್ಲಿ ಇದೆ ನೋಡಿ, ಕಾಣ್ತಿದ್ಯಾ? ನೀವೆಲ್ಲ ಕೈಯಲ್ಲಿ ಅಂದ್ಕೊಂಡ್ರೆ ಎಲ್ಲೋ ಕಲರ್ ಇದಾವಲ್ಲ, ಇದು ಪರಾಗರೇಣು. ಅವುಗಳಿಂದ ಒಂದೇ ನಾಳ ಬಂದು ನೋಡ್ಲಿ, ಕಾಣ್ತಿದವ? ಆ ನಾಳಗಳೆಲ್ಲ ಏನವು? ತಂತುಗಳು. ಅದು ಪರಾಗನಾಳ ಅಂತ ಕರಿತೀವಿ ಅದನ್ನ. ಇಲ್ಲಿ ಪಿಂಕ್ ಕಲರ್ ತುದಿಲೆಲ್ಲ ಕಾಣ್ತಿದ್ದೇವೆ, ಪಿಂಕ್ ಕಲರ್. ಇದೇದು ಶಲಾಕಾಗ್ರ. ಇಲ್ಲಿಂದ ಒಂದು ಟ್ಯೂಬ್ ಬಂದಿದೆ, ಉದ್ದ ಟ್ಯೂಬ್ ಇದೆಯಲ್ಲ, ಇದು ಉದ್ದ ಟ್ಯೂಬ್ ಏನಿದು? ಶಲಾಕ ನಾಳ ಅಥವಾ ಶಲಾಕ ನಳಿಕೆ ಅಂತ ಕರಿತೀವಿ. ಇವು ಪುಷ್ಪ ದಳಗಳಿವು. ಈ ಪುಷ್ಪ ದಳ ಏನಿದಾವಲ್ಲ ಇವು ಬಣ್ಣ ಇರ್ತವೆ. ಈ ಪುಷ್ಪ ದಳಗಳೆಲ್ಲವೂ ಸಹ ಒಂದು ಪುಷ್ಪದಳ ಅಂಡಾಶಯ ಎಲ್ಲ ಏನಿದೆ ಇಲ್ಲಿ ಒಂದು ಪಾತ್ರೆ ಒಳಗಡೆ ಇದ್ದಂತೆ ಇದ್ದು ನೋಡ್ರಿ, ಕಾಣ್ತದೆ ಇವು. ಇವೆಲ್ಲವೂ ಸಹ ಮೊಗ್ಗಿದ್ದಾಗ ಇದರೊಳಗಿದ್ವು. ಇದನ್ನ ಪುಷ್ಪ ಪತ್ರ ಅಂತ ಕರಿತೀವಿ. ಅರ್ಥಿದ್ಯಾ? ಇನ್ನ ಈ ಪುಷ್ಪದಳಗಳನ್ನ ಒಂದೊಂದೇ ನಾವು ನೀಟಾಗಿ ತೆಗೆದ್ರೆ ಅದರೊಳಗಡೆ ಒಂದು ದಪ್ಪನೆಯ ಒಂದು ದುಂಡಾದ ಭಾಗ ಕಾಣಿಸುತ್ತೆ. ಪಾತ್ರೆ ಇದು ಪುಷ್ಪ ಪತ್ರದ ಒಳಭಾಗದಲ್ಲಿ ಕಾಣ್ತಿದೆಯಲ್ಲ, ಇದು ಅಂಡಾಶಯ. ಕಾಣ್ತಿದೆಯಲ್ಲ, ಇದು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಚಿತ್ರ. ಇದು ಅಂಡಾಶಯ. ಇದ್ರೊಳಗೆ ಏನಿದಾವೆ? ಅಂಡಾಣುಗಳಿದಾವೆ. ಮತ್ತೆ ಈ ಪರಾಗರೇಣುಗಳು ಇಲ್ಲಿಂದ ಇಲ್ಲಿ ಬರಬೇಕು ಅಂತ ಏನಾಗುತ್ತಪ್ಪ, ಇದ್ರೊಳಗಡೆ ಏನಾದ್ರೆ ಟ್ಯೂಬಲ್ಸ್ಗಳು ಇಲ್ಲಿಂದ ಈ ನಾಳೆಗಳಿಂದ ಒಲಿವು ಇಲ್ಲಿಗೆ ಈ ಶಲಾಕ ನಳಿಕೆ ಒಳಗಡೆಯಿಂದ ಅಂಡಾಶಯದವರೆಗೆ ಬಂದಿರ್ತಾವೆ. ಎಲ್ಲ ಏನಿರುತ್ತೆ ಟ್ಯೂಬ್ಗಳು
ಸಣ್ಣ 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 ನಾಳ ಕಾಣ್ತಿದಾವಲ್ಲ ಇವು ಹಳದಿ ಬಣ್ಣದಲ್ಲಿ ಇರ್ತಕ್ಕಂಥ ನಾಳ ಇದಾವಲ್ಲ ಅವು ಇಲ್ಲಿಗೆ ಈ ಶಲಾಕ ನಾಳದ ಒಳಗಡೆ ಏನಾಗ್ತವೆ ಇಲ್ಲಿಗೆ ಅಂಡಾಶಯದ ತನಕ ಏನಾಗ್ತಾವು ಬೆಳೆದಿರ್ತವೆ. ಅಂದ್ರೆ ಈ ಪರಾಗರೇಣುಗಳು ಎಲ್ಲಿಗೆ ತಲುಪಬೇಕಿಲ್ಲಿ ಅಂಡಾಶಯ ತಲುಪಬೇಕಲ್ವಾ, ಅದಕ್ಕೆ ಏನಾಗ್ತವೆ ಇಲ್ಲಿ ಆ ಶಲಾಕ ನಾಳಗಳ ಒಳಗಡೆ ಏನಾಗ್ತಾವಲ್ಲಿ ಪರಾಗ ನಾಳಗಳು ಬೆಳೆದು ಏನಾಗ್ತಾವ ಪರಾಗರೇಣುಗಳು ಅಂಡಾಶಯಕ್ಕೆ ತಲುಪ್ತಾವೆ. ಅಂದ್ರೆ ಈ ಪರಾಗರೇಣು ಅಂಡಾಣು ತಲುಪಬೇಕು ಅಂತಂದ್ರೆ ಅವಕ್ಕೆ ನಾಳ ಬೇಕಲ್ವಾ, ಆ ನಾಳು ಮುಖಾಂತರ ಅಂಡಾಣುವನ್ನ ಸೇರ್ತಕ್ಕಂಥ ಕೆಲಸ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಇದು ಅಂಡಾಣು ಅಂತ ಕರ್ಕೊಂಡ್ರೆ ಇದು ಒಂದು ಜೀವಕೋಶ ಅಂತ ಕರ್ತೀವಿ. ಇದಕ್ಕೆ ಪರಾಗರೇಣುಗಳು ಏನ್ ಮಾಡ್ತಪ್ಪ ಅಂದ್ರೆ ಅವು ಪರಾಗರೇಣುಗಳು ಏನ್ ಮಾಡ್ತಾವಲ್ಲಿ ಅಂಡಾಣು ಮತ್ತೆ ಪರಾಗರೇಣು ಇವೆರಡು ಸಹ ಸಮ್ಮಿಲನ ಆಗ್ತಕ್ಕಂತಹ ಪ್ರಕ್ರಿಯೆಯಿಂದ ಏನಾಗ್ತವಲ್ಲಿ ಯುಗ್ಮಜ ಉಂಟಾಗುತ್ತೆ. ಆ ಯುಗ್ಮಜ ಏನಾಗ್ತಲ್ಲಿ ಇವೆರಡು ಸಹ ಫರ್ಟಿಲೈಸೇಷನ್ ಆಯ್ತು, ಅಂಡಾಣು ಮತ್ತೆ ವೀರಾಣು ಏನಾಗ್ತಲ್ಲಿ ಹೇಳಿದೀವೋ ಸೇರಿ ನಿಷೇಚನ ಕ್ರಿಯೆ ಉಂಟಾಯಿತು ಅಂತ ಏನಾಗ್ತಲ್ಲಿ ಯುಗ್ಮಜ ಉಂಟಾಗುತ್ತೆ. ಝೈಗೋಟ್ ಅಂತ ಕರಿತೀವಿ. ಈ ಝೈಗೋಟು ನಮ್ಗೆಲ್ರಿಗೂ ಗೊತ್ತಿರಂಗೆ ಬೀಜ ಅರ್ಥ ಆಗ್ತಿದೆ ಹೇಳ್ತಿರೋದು. ಏನಂತೀವಿ ಅಂಡಾಶಯ ಬೆಳವಣಿಗೆ ಹೊಂದಿ 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 ಏನಾಗುತ್ತಪ್ಪ ಅಂದ್ರೆ ಇದು ಕೋಶ ವಿಭಜನೆ ಹೊಂದಿ 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 ಏನಾಗ್ತದೆ ಒಂದು ಏನಾಗ್ತದೆ ಬೆಳವಣಿಗೆ ಹೊಂತ ಏನಾಗ್ತದೋ ಬೀಜವಾಗಿ ಪರಿವರ್ತನೆ. ಅಂದ್ರೆ ಈ ವಿಭಜನೆಯಲ್ಲಿ ಇದು ಒಂದು ಹೊರಗಡೆ ರಫ್ ಆಗಿರ್ತಕ್ಕಂಥ ಒಂದು ಪದರವನ್ನು ಬೆಳೆಸ್ಕೊಳುತ್ತೆ. ಒಂದು ಇದನ್ನ ರಫ್ ಅಂತ ಹೇಳ್ತಾರೆ, ಗಟ್ಟಿಯಾಗಿರ್ತಕ್ಕಂಥ ಒಂದು ಪದರವನ್ನು ಬೆಳೆಸ್ಕೊಂಡು ಏನ್ ಮಾಡ್ತದೋ ಬೀಜವಾಗಿ ಪರಿವರ್ತನೆ ಆಗುತ್ತೆ. ಆ ಬೀಜ ಪರಿವರ್ತನೆ ಆಗ್ತಕ್ಕಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಪುಷ್ಪ ಪತ್ರ ಇರ್ಬೋದು, ಪುಷ್ಪ ದಳ ಇರ್ಬೋದು, ಕೇಸರ ಇರ್ಬೋದು, ಅಥವಾ ಶಲಕಾಗ್ರ ಇರ್ಬೋದು, ಶಲಕ ನಾಳ, ಅಂಡಾಶಯ ಇರುತ್ತೆ. ಇವೆಲ್ಲವೂ ಏನ್ ಮಾಡ್ತಾರಪ್ಪ ಅಂದ್ರೆ ಅವು ಒಣಗಿ ಸುಕ್ಕಾಗಿ ಒಂದೊಂದೇ ಏನಿರ್ತವೆ ಬಿದ್ದೋಗ್ತವೆ. ನಾವು ನೋಡ್ಬೋದು ಬೇಕಾದ್ರೆ ಬೆಳಗ್ಗೆ ನಾವು ಈ ಹೂವನ್ನ ಇವತ್ತು ಅರಳಿದೆ ದಾಸವಾಳ ನೀವು ತಂದಾಗ ಏನಾಗಿರ್ತದೋ ಅರಳಿತ್ತು. ಇವತ್ತು ಸಂಜೆ ಅದೇ ಸಸ್ಯದ ಹಂಗೆ ಇತ್ತಪ್ಪ ಅಂತ ಏನಾಗಿರ್ತದೋ ಸ್ವಲ್ಪ ಬಾಡ್ದಂಗೆ ಆಗುತ್ತೆ, ಸ್ಮೂತ್ ಆಗುತ್ತೆ. ಇನ್ನೊಂದೇ ಸಂಜೆ ಬಿಟ್ರೆ ಹಂಗೆ ನಾವು ಗಿಡದಲ್ಲಿ ನೋಡ್ತಾ ಹೋಗೋದು ಏನಾಗುತ್ತಪ್ಪ ಅಂದ್ರೆ ಎಲ್ಲ ಏನಾಗುತ್ತದೋ ಬಿದ್ದೋಗುತ್ತೆ ಹಂಗೆ. ಅದೇ ರೀತಿ ನಾವು ನಮ್ಮ ಯಾವ್ದೋ ತೊಗರಿ ಬೀಜ ಇರ್ಬೋದು, ತೊಗರಿ ಗಿಡ, ತೊಗರಿ, ಅವರೆ ಇವೆಲ್ಲ ನೋಡಿದೀವಲ್ವಾ, ನಾವೆಲ್ಲೂ ತೊಗರಿ ಬೆಳಿತೀವಲ್ಲ, ತೊಗರಿ ಬೆಳೆಯಲ್ವ ಬಂದಲ್ಲಿ ಅವರೆಕಾಯಿ ಬೆಳಿತೀವಿ, ತೊಗರಿಕಾಯಿ ಬೆಳಿತೀವಿ. ನಾಲ್ಕು ನೋಡ್ತಕ್ಕಂಥದ್ದು ಇವೆರಡನ್ನು ನಾವು ನೋಡಿವಲ್ವಾ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಳ್ಳೆ ಅವರೆ ಹೂವು ಆಗುತ್ತೆ. ಅವರೆ ಹೂವು ಆಗಿ ಸ್ವಲ್ಪ ದಿನ ಬಿಟ್ಟಂಗೆ ಏನಾಗುತ್ತಪ್ಪ ಅವರೆಕಾಯಿಗಳು ಬರ್ತಪ್ಪ. ಅದು ನಮಗೆ ಕಣ್ಣಿಗೆ ಕಾಣ್ತದೆ. ಇಲ್ಲಿ ದಾಸವಾಳದ ಬೀಜ ನೋಡಕ್ ಸಾಧ್ಯವಿಲ್ಲ, ಅದೇ ತೊಗರಿ ಬೀಜ ನೋಡಿದೀವಿ, ಅವರೆ ಬೀಜ ನೋಡಿದೀವಿ, ಹುಳಿ ಬೀಜ ನೋಡಿದೀವಿ, ನೋಡ್ತೀವಲ್ವಾ. ಒಳ್ಳೆ ಸೀಸನ್ ಬಂತಪ್ಪ ಅಂತಂದ್ರೆ ತೊಗರಿ ಕಾಳು ಅವರೆಕಾಳು ತಿನ್ನೋದು ಸರಿಯಾಗಿ ತಿಂದು ಬರ್ತಿರೋದು ಸುಮ್ಮನೆ ತಿಂತಿರಲ್ವಾ. ಅವರೆಕಾಳು ಪಲ್ಯ, ಅವರೆಕಾಳು ಸಾರು, ಮುದ್ದೆ, ರೊಟ್ಟಿ ಮಾಡ್ಕೊಂಡು ಮುಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಂದ್ರೆ ಆ ಬೀಜಗಳ ನಾವು ತೊಗರಿಕಾಯಿ ಇರೋದು ಅವರೆಕಾಯಿ ಇರ್ಬೋದು, ನಾವು ತೆಗೆದು ಏನಾಗುತ್ತಪ್ಪ ಹೊರಗಡೆ ಬೀಜದ ಮೇಲೆ ಅದನ್ನ ನೋಡಿರ್ತೀವಿ. ಪದರ ಸಿಪ್ಪೆ ಇರುತ್ತಲ್ವಾ, ಗಟ್ಟಿಯಾದ ಪದರ ಇರುತ್ತೆ. ಅದೇನಾಗ್ತದೋ ಹೊಸ ಸಸ್ಯವ ಬೆಳೀತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಆ ಬೀಜ ಹಾಕಿದ್ರೆ ಸಾಕು ಏನಾಗುತ್ತದೋ ಹೊಸ ಸಸ್ಯ ಬೆಳೆಯುತ್ತಿಲ್ವಾ, ಬೆಳೆಯುತ್ತೆ. ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ಈ ಪರಾಗರೇಣು ಇರ್ತಕ್ಕಂಥ ಅದು ಕೇಸರ್ತಕ್ಕಂಥ ಪರಾಗರೇಣುಗಳು ಅಂಡಾಣುವನ್ನ ತಲುಪಬೇಕು. ಅಂದ್ರೆ ಇವೆರಡು ಸಹ ನಿಷೇಚನ ಇವೆರಡು ನಿಷೇಚನ ಆಗ್ತಕ್ಕಂಥ ಪ್ರಕ್ರಿಯೆ ಹೇಳ್ತಕ್ಕಂಥ ಪರಾಗಸ್ಪರ್ಶ ಅಂತ ಪರಾಗಸ್ಪರ್ಶ ಕ್ರಿಯೆ. ಈ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಏನು? ಈ ಯಾವುದೇ ಒಂದು ಹೂವಿನಲ್ಲಿರ್ತಕ್ಕಂಥ ಕೇಸರವು ಇಲ್ಲಿಗೆ ಹೂವಿನಲ್ಲಿರ್ತಕ್ಕಂಥ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆ ನಾವೆಂತ ಕರಿತೀವಪ್ಪ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ. ಏನಾಗುತ್ತಲ್ಲಿ ಪರಾಗರೇಣುಗಳು ಇಲ್ಲಿಗೆ ಶಲಕಾಗ್ರಕ್ಕೆ
ಏನಾಗಲಿ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆ ನಾವೇನು ಕರಿತೀವಲ್ಲಿ ಎಂದು ಕರಿತೀವಿ ಅದನ್ನ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಆಯ್ತಾ? ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನಾವು ಏನು ಕರಿತೀವಿ, ಇದನ್ನ ಪಾಲಿನೇಷನ್ ಅಂತ ಕರಿತೀವಿ. ಅದರಲ್ಲಿ ಅದು ಗೊತ್ತಾಯ್ತು, ಇದು ಪಾಲಿನೇಷನ್ ಅರ್ಥ ಆಗುತ್ತೆ ನಿಮಗೆ. ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ನಾವು ಗಂಡು ಮತ್ತು ಹೆಣ್ಣು ಲಿಂಗಾಣ ಜೀವಿಗಳ ನಿಷೇಚನ ಕ್ರಿಯೆ ಅಂತ ಕರಿತೀವಿ. ಇದೇನಂತ ಕರಿತೀವಿ, ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಈ ಹತ್ತಿ ಗಿಡ ನೀವು ನೋಡಿರ್ಬೋದು, ಹತ್ತಿ ಗಿಡ ನೋಡಿದ್ದೀರಾ? ಈಗ ನಾವು ಬೆಳೀತಕ್ಕಂಥ ಹೈಬ್ರಿಡ್ ಆ ಬೀಜದ ಹತ್ತಿ ಅಂತ ಬೆಳೀತಾರೆ, ಬೀಜದ ಹತ್ತಿ ಅಂತ ಬೆಳೀತಾರೆ. ಆ ಬೀಜದ ಹತ್ತಿ ಬೆಳೆಯುವಾಗ ಏನಾಗುತ್ತಪ್ಪ ಅಂದ್ರೆ ಅವು ಏಕಲಿಂಗಿಗಳು. ಒಂದು ಗಂಡು ಹತ್ತಿ ಗಿಡ ಬೇರೆ ಇರುತ್ತೆ, ಹೆಣ್ಣು ಹತ್ತಿ ಗಿಡ ಬೇರೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಹೆಣ್ಣು ಹತ್ತಿ ಗಿಡ ಬೇರೆ ಇರುತ್ತೆ, ಗಂಡು ಹತ್ತಿ ಗಿಡ ಬೇರೆ ಇರುತ್ತೆ. ಬೀಜದ ಹೂವಲ್ಲಿ ನೋಡಿದ್ರ ಕೇಳಿದ್ರಲ್ಲ, ಅಲ್ಲೇನ್ ಮಾಡ್ತಾರೆ, ಆ ಹೆಣ್ಣಲ್ಲಿ ಹೂವಾಗಿದೆ, ಗಂಡು ಹೂ ಬಿಡುತ್ತೆ, ಹೆಣ್ಣು ಹೂ ಬಿಡುತ್ತೆ. ಆ ಬೆಳಗಿನ ಜಾವದಲ್ಲಿ ಆ ಗಂಡಿನಲ್ಲಿರ್ತಕ್ಕಂಥ ಹೂವನ್ನು ಕಿತ್ಕೊಂಡ್ಬಂದು ಏನ್ ಮಾಡ್ತಾರೆ, ನಾವು ಮನುಷ್ಯ ಹೆಣ್ಣು ಹೂವಿನ ಮೇಲೆ ಬಿಡಿಸ್ತಾ ಹೋಗ್ತಾರೆ. ಯಾಕಂದ್ರೆ ಇಲ್ಲೇನಿದೆ, ಇಲ್ಲೇನಿದೆ ಶಲಾಕೆ ಇದೆ, ಅಲ್ಲಿ ಪರಾಗರೇಣು ಇದೆ ಅವನ ಗಂಡಿನಲ್ಲಿ, ಅವ್ರು ಮಾಡ್ತಾರೆ ಬಿಡಿಸ್ತಾ ಹೋಗ್ತಾರೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಅದ್ ನಾವು ಏನ್ ತಗೋತೀವಿ, ಈ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಈ 17 ಚಿತ್ರದಲ್ಲಿ ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ 2 ವಿಧ. ಎಷ್ಟು ವಿಧ? 2 ವಿಧ. ಒಂದೇದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಮತ್ತಿನ್ನೊಂದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಏನು? ಇಲ್ಲಿ ನೋಡಿ ಹೇಳ್ತೀನಿ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ನಾವು ದಾಸವಾಳ ಉದಾಹರಣೆ ಕೊಡ್ಬೋದು. ಯಾಕೆಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ದಾಸವಾಳ ಹೂವಿನಿರ್ತಕ್ಕಂಥ ಪರಾಗರೇಣುಗಳು ದಾಸವಾಳ ಹೂವಿನಿರ್ತಕ್ಕಂತಹ ಇಲ್ಲಿಗೆ ಅಂಡಾಣುವಿನೊಂದಿಗೆ ಏನಾಗ್ತವೆ, ಸಮ್ಮಿಲನ ಹೊಂದ್ತವೆ. ಅಂದ್ರೆ ಏನರ್ಥ ಇಲ್ಲಿ, ಒಂದು ಹೂವಿನಲ್ಲಿ ಅಥವಾ ಒಂದು ಹೂವಿನ ಪರಾಗರೇಣುವು ಅದೇ ಹೂವಿನ ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದಿದ್ರೆ ಅದನ್ನ ಅಂತ ಕರಿತೀವಿ, ಅದನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಅಂದ್ರೆ ತನ್ನ ಇರತಕ್ಕಂಥ ಅರ್ಥ ಹೇಳ್ತಿರೋದು. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅದೇ ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂತಹ ಪರಾಗಸ್ಪರ್ಶ ಕ್ರಿಯೆಗೆ ನಾವೆಂತ ಕರಿತೀವಿ, ಅರ್ಥ ಹೇಳ್ತಿರೋದು. ಇಲ್ಲಿ ಇದು ಒಂದು ದಾಸವಾಳದ ಹೂವು ಅಂತ ಕರೆದ್ರೆ ಇಲ್ಲಿ ನೋಡಲಿ, ಇಲ್ಲೇನಾಗಿದೆ, ಇಲ್ಲಿ ಇದರ ಪರಾಗ ಇಲ್ಲೇ ಐತಿ, ಇದರ ಶಲಕ ಇಲ್ಲೇ ಇದಲ್ವಾ, ಇದರ ಪರಾಗರೇಣು. ಈ ಹೂವಿನ ಪರಾಗ ಇದೇ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆ ಆದ್ರೆ, ಶಲಾಕಿಗೆ ವರ್ಗಾವಣೆ ಆದ್ರೆ ಅಥವಾ ವರ್ಗಾವಣೆ ಆಗುವ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅದನ್ನ ನಾವೆಂತ ಕರಿತೀವಿ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತು? ಅಂದ್ರೆ ಒಂದು ಹೂವಿನಲ್ಲಿ ಪರಾಗರೇಣು ಇರುತ್ತೆ, ಅಂಡಾಣು ಸಹ ಅದೇ ಇರುತ್ತೆ. 2 ದ್ವಿಲಿಂಗಿಗಳಲ್ಲಿ ಮಾತ್ರ ಇದು ಸಾಧ್ಯ. ದ್ವಿಲಿಂಗಿಗಳಲ್ಲಿ ಇದು ಸಾಧ್ಯವಾಗುತ್ತೆ. ಅದು ಅದೇ ಹೂವಿನ ಪರಾಗವು ಅದೇ ಹೂವಿನ ಶಲಾಕಿಗೆ ವರ್ಗಾವಣೆ ಆಗ್ತಕ್ಕಂಥ ವರ್ಗಾವಣೆ ಆಗೋದ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅದನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಅರ್ಥ? ನೆಕ್ಸ್ಟ್ ಅದಕ್ಕೆ ಉದಾಹರಣೆ ನಾವು ಯಾವ ದಾಸವಾಳ ಕೊಡ್ಬೋದು, ಗೋಧಿ, ಭತ್ತ, ಟೊಮೆಟೊ, ಬಟಾಣಿ ಇತ್ಯಾದಿ ಇವೆಲ್ಲ ಗಿಡಗಳು ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಏನಾಗುತ್ತೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ನಡಿ. ನೆಕ್ಸ್ಟ್ ಈಗ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಏನು? ಒಂದು ಹೂವಿನ ಪರಾಗವು ಇನ್ನೊಂದು ಹೂವಿನ ಇನ್ನೊಂದು ಹೂ ಕೊಡಿ, ಈಗ 2 ಹೂ ಇದೆ ಅಂತ ತಿಳ್ಕೊಳ್ಳಿ. ಅವು ಇದೊಂದು ಹೂ ಇದೆ, ಆಮೇಲೆ ಇನ್ನೊಂದು ಇದೊಂದು 2 ಹೂ. ಈ ಹೂವಿನ ಪರಾಗರೇಣು, ಇದು ಪರಾಗರೇಣು, ಇದರಲ್ಲಿ ಕೇಸರ ಇಲ್ಲ, ಇದರಲ್ಲಿಲ್ಲ ಕೇಸರ ಇಲ್ಲ, ಇದರಲ್ಲಿ ಪರಾಗರೇಣು ಇಲ್ಲ. ಇದರ ಪರಾಗರೇಣುಗಳು ಈ ಹೂವಿನ ಎಲ್ಲಿಗೆ ಶಲಕಾಗ್ರಕ್ಕೆ ವರ್ಗಾವಣೆ ಆದರೆ ಅದನ್ನ ನಾವೇನು ಕರಿತೀವಿ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಒಂದು ಹೂವಿನಲ್ಲಿರ್ತಕ್ಕಂಥ ಕೇಸರವು ಇನ್ನೊಂದು ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆ ಆಗೋದ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅದನ್ನ ನಾವೇನು ಕರಿತೀವಿ, ಅದನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಅಂದ್ರೆ ಒಂದು ಹೂವಿನಲ್ಲಿರ್ತಕ್ಕಂತಹ ಒಂದು ಹೂವಿನ ಕೇಸರಲ್ಲಿರ್ತಕ್ಕಂಥ ಪರಾಗ
ಅರ್ಥ ಆಗ್ತಿದೆ ಹೇಳ್ತಿರೋದು. ಇದೊಂದು ಹೂ ಇದೆ, ಇನ್ನೊಂದು ಎಕ್ಸ್ ಇದೊಂದು ವೈ ಅಂತ ಹೂ ಇದೆ. ಇದರ ಕೇಸರಿರ್ತಕ್ಕಂಥ ಪರಾಗ ಈ ಹೂವಿನಲ್ಲಿರ್ತಕ್ಕಂಥ ಇಲ್ಲಿಗೆ ಶಲಕಾಗಕ್ಕೆ ವರ್ಗಾವಣೆ ಆಗೋದ್ರ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅದನ್ನ ಅಂತ ಕರಿತೀವಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಇದು ಕಲಂಗಡಿ ಹಣ್ಣಲ್ಲಿ ನಡೆಯುತ್ತೆ. ಮತ್ತೆ ಇಲ್ಲಿ ಹೇಳಿದ್ವಿ ಸೇಬು, ಮಾವು, ಆಮೇಲೆ ಕುಂಬಳಕಾಯಿ, ಕಲಂಗಡಿ ಹಣ್ಣು ಇದರಲ್ಲಿ ನಡೆಯುತ್ತೆ. ಅದರಲ್ಲಿ ಗಂಡು ಲಿಂಗಾಣನೆ ಅವು ಯಾವ ಯಾಕಂದ್ರೆ ಉದಾಹರಣೆ ಕೊಟ್ಟಿದ್ದು ನಾವು ಯಾಕವು ಏಕಲಿಂಗಿಗಳು ಅಂತ ಹೇಳಿದ್ವಿ ನಾವು. ಅಲ್ಲಿ ಗಂಡು ಹೂವು ಬೇರೆ ಇರುತ್ತೆ, ಹೆಣ್ಣು ಹೂವು ಬೇರೆ ಇರುತ್ತೆ ಅವುಗಳಲ್ಲಿ. ಅರ್ಥ ಆಗ್ತಿದ್ಯಾ? ಏಕಲಿಂಗಿಗಳು ಏಕಲಿಂಗಿಗಳಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಮಾವು, ಸೇಬು, ಕುಂಬಳಕಾಯಿ, ಕಲಂಗಡಿ ಇವುಗಳೆಲ್ಲ ಏನಾಗುತ್ತಲ್ಲಿ ಪರಕೀಯ ಪರಾಗಸ್ಪರ್ಶ ನಡೆಯುತ್ತೆ. ಸರಿ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಹೆಂಗ್ ನಡೆಯುತ್ತೆ ಸರ್? ಅದು ಗಾಳಿಯ ಮುಖಾಂತರ. ಗಾಳಿ ಜೋರ ಹಂಚಿಸಿ ಗಂಡು ಹೆಣ್ಣು ಅನ್ನಬಹುದು, ಒಂದಕ್ಕೊಂದು ಬಡದು ಅನ್ನಬಹುದಲ್ಲಿ ಪರಾಗಗಳು ವರ್ಗಾವಣೆ ಆಗಬಹುದು ಒಂದು, ಅಥವಾ ನೀರಿನ ಮುಖಾಂತರ. ಕೆಲವು ಜೀವಗಳು ನೀರಲ್ಲಿ ವಾಸ ಮಾಡ್ತಕ್ಕಂಥ ನೀರಿನ ಮುಖಾಂತರ ಆಗುತ್ತೆ. ಇನ್ನು ಕೆಲವೊಂದು ಏನಾಗುತ್ತಪ್ಪ ಅಂದ್ರೆ ಪ್ರಾಣಿಗಳು ನಾವು ಓಡಾಡೋದ್ರ ಮುಖಾಂತರ ಆಗ್ಬಹುದು, ಅಥವಾ ಕೀಟಗಳಂದ್ರೆ ಅವು ನೊಣ ಇರ್ಬೋದು, ಚಿಟ್ಟೆಗಳಿರ್ಬೋದು. ಅವೆಲ್ಲ ಚಿಟ್ಟೆ ಒಂದು ಗಿಡದಿಂದ ಗಿಡಕ್ಕೆ ಹಾರ್ತಾ ಇರ್ತದೆ. ಆರುವಾಗ ಆ ಹೂವಿನ ಮೇಲೆ ಕೂತು ಮಕರಂದವನ್ನು ನೀರಿ ಏನಾಗ್ತದೆ ಮೇಲೆ ಕೂತಾಗ ಏನಾಗ್ತಪ್ಪ ಆ ಪರಾಗಗಳಲ್ಲಿ ಕಾಲಿಗೆ ಇಟ್ಕೊಳ್ತವೆ. ಇದು ಮತ್ತೆ ಇನ್ನೊಂದು ಹೂವಿನ ಮೇಲೆ ಕೂರ್ತಪ್ಪ ಅಂದ್ರೆ ಅಲ್ಲಿಗೆ ವರ್ಗಾವಣೆ ಆಗ್ತವೆ. ಮತ್ತೆ ಹೇಳ್ತಿರೋದು ಚಿಟ್ಟೆ ಅಥವಾ ಜೇನು ನೊಣ ಇವೆಲ್ಲ ಆಗಡ ನೋಡಿದೀವಲ್ವಾ? ಒಂದು ಹೂವಿನಿಂದ ಆರ್ತಾ ಇರ್ತಾವಲ್ಲ, ಅವಾಗ ಗಂಡು ಹೆಣ್ಣು ಅಂತ ಗೊತ್ತಿರ್ತದೆ. ಅದಕ್ಕೇನು ಅವ ಹೂವಿಂದ ಹೂವಿಗೆ ಆರುವಾಗ ಏನಾಗುತ್ತಪ್ಪ ಅಂದ್ರೆ ಆ ಪರಾಗಗಳಿಗೆ ವರ್ಗಾವಣೆ ಆಗ್ತವೆ. ಏನೋ ಪ್ರಾಣಿಗಳ ಮುಖಾಂತರ ಆಗ್ಬೋದು, ಗಾಳಿ ಮುಖಾಂತರ ಆಗ್ಬೋದು, ನೀರಿನ ಮುಖಾಂತರ ಆಗ್ಬೋದು, ಕೀಟಗಳ ಮುಖಾಂತರ. ಈ ರೀತಿ ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿಲ್ವಾ? ನೆಕ್ಸ್ಟ್ ಆಗಿದ್ಮೇಲೆ ನಾನು ಏನ್ ಹೇಳಿದ್ರೆ, ಈಗ ಈ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಇರಲಿ ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಇರಲಿ, ಅಲ್ಲೇನಾಗುತ್ತಲ್ಲಿ ಯುಗ್ಮಜ ಉಂಟಾಗುತ್ತೆ, ಝೈಗೋಟ್ ಉಂಟಾಗುತ್ತೆ. ಅಂದ್ರೆ ಇಲ್ಲಿ ಇವೆರಡು ನೀವು ಇವೆರಡು ಸಹ ಪರಾಗಸ್ಪರ್ಶ ಕ್ರಿಯೆನೇ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಮ್ಮಿಲನ ಹೊಂದಿ ಏನಾಗ್ತಕ್ಕಂಥದ್ದು ಯುಗ್ಮಜ ಉಂಟಾಗುತ್ತೆ. ಯುಗ್ಮಜ ತನ್ನ ಕೋಶ ವಿಭಜನ ಮಾಡ್ತಾ ಏನಾಗುತ್ತಪ್ಪ ಅಂದ್ರೆ ಆ ಹೊರಗಿನ ಲೇಯರನ್ನ ಏನ್ ಮಾಡ್ತಾವು ದಪ್ಪ ಮಾಡ್ಕೊಳ್ತವೆ, ಅಥವಾ ಹೊರಟಾದ ಭಾಗವನ್ನು ಸೃಷ್ಟಿ ಮಾಡ್ಕೊಳ್ತವೆ. ಇನ್ನು ಒಳಗಿನ ಭಾಗ ಎಲ್ಲ ಏನಾಗುತ್ತದೋ ಬೀಜ, ಸಂಗ್ರಹಿತ ಆಹಾರ ಬೀಜವಾಗಿ ರೂಪುಗೊಳ್ಳುತ್ತೆ. ಅಂದ್ರೆ ಈ ಯುಗ್ಮಜ ಇದೇನಾಗುತ್ತದೋ ಬೀಜವಾಗಿ ರೂಪುಗೊಳ್ಳುತ್ತೆ. ನಾವೆಲ್ಲ ನೋಡ್ದಂಗೆ ಬೀಜಗಳ ದ್ವಿದಳ, ಎರಡು ದಳದ ಬೀಜಗಳು ನಾವು ನೋಡಿದ್ವಿ. ನಮ್ಮ ಮನೆಗಳೆಲ್ಲ ಹೆಸರು ಕಾಳು, ಕಡಲೆಕಾಳು ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟ ನೋಡಿದಲ್ವಾ? ಮೊಳಕೆ ಕಟ್ತೀವಿ ಅಂತಂದ್ರೆ ಆ ಮೊಳಕೆ ಹೊಡೆಯೋದು ಏನರ್ತಾವು? ಈ ಬೀಜಗಳನ್ನೇನಾದ್ರು ನಾವು ಮಣ್ಣಿಗೆ ಹಾಕಿ ಮುಚ್ಚಿದ್ವಿ ಅಂತಂದ್ರೆ ಇದೇನಾಗುತ್ತಿದ್ದು ಬರ್ತಾವಲ್ವಾ? ಕೆಳಗಡೆ ಏನಾಗುತ್ತದೆ? ಬೇರುಗಳು ಬರ್ತವೆ, ಮೇಲ್ಗಡೆ ಕಾಂಡ ಬೆಳೆಯುತ್ತೆ. ಹೌದಾ? ಬರುತ್ತಿರೋದಿಲ್ವ? ನಮ್ಮ ಮನೆಗಳಲ್ಲಿ ನಾವು ಇದೇನಿದು ಒಂದು ಬೀಜ ಅಂತಂದ್ರೆ ತನ್ನಲ್ಲಿ ಸಂಗ್ರಹಿತ ಆಹಾರ ಇಟ್ಕೊಂಡಿರ್ತದೆ. ನಾವು ಒಂದು ಭೂಮಿಗೆ ಹಾಕಿದ್ವಿ ಅಂತಂದ್ರೆ ಅಲ್ಲಿ ತನಗೆ ತನ್ನ ಬೆಳವಣಿಗೆಗೆ ಎಷ್ಟು ಆಹಾರ, ತನ್ನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ರೆಡಿ ಇಟ್ಕೊಂಡಿರುತ್ತೆ. ಅದೇ ನಾವು ನೆಲಕ್ಕೆ ಹಾಕಿದಂತ ಉದಾಹರಣೆ ನಾವು ಎಲ್ಲರೂ ಮೊಳಕೆ ಕಾಳು ಅಂತ ಕರಿತೀವಲ್ವಾ? ಮೊಳಕೆ ಹೆಸರು ಕಾಳು ಮೊಳಕೆ ಕಟ್ಟಿದ ಅದು ಇದು ಹುಳ್ಳಿಕಾಳು ಮೊಳಕೆ ಕಟ್ತಾರೆ. ಮೊಳಕೆ ಕಟ್ಟಿ ಹುಳ್ಳಿಕಾಳು ಸಾರು ಮಾಡ್ತಾರೆ ಮನೆಗೆ. ಹೆಸರು ಕಾಳು ಮೊಳಕೆ ಇಟ್ಟು ಹೆಸರು ಕಾಳು ತಿಂತೀರಿ. ಆಮೇಲೆ ಕಡಲೆಕಾಳು ಮೊಳಕೆ ಇಡ್ತೀರಿ. ಆ ಮೊಳಕೆ ಕಾಳು ನಿಮ್ಮ ಮನೇಲಿ ಮಾಡಿರ್ತಾವಲ್ಲ, ಒಂದು ಮೊಳಕೆ ಕಾಳನ್ನು ಸುಮ್ಮನೆ ನಿಧಾನ ಓಪನ್ ಮಾಡಿ ನೋಡ್ರಿ. ಮೇಲ್ ಮೊಳಕೆ ಬಂದಿರ್ತಕ್ಕಂಥದ್ದು ಅದು ಕಾಂಡ, ಕೆಳಗಡೆ ಬೇರೆ ರೀತಿ ಹೊಂಟಿರುತ್ತೆ. ಎರಡು ಭಾಗ ನೋಡ್ಬೋದು. ಇಲ್ಲಿ ನಾವು ಬರ್ದಲ್ಲ, ಇಲ್ಲಿ ಎರಡು ಬೀಜದಳ ಇದಾವ ಅಂತಂದ್ರೆ ಇದ್ರಲ್ಲಿ ಏನಾಗಿರ್ತೀವಿ ಕಾಣ್ತಿದ್ಯಾ? ಒಂದು ಬೇರಾಗ್ತದೆ, ಇನ್ನೊಂದು ಏನಾಗುತ್ತಲ್ಲಿ ಕಾಂಡವಾಗಿ. ಅಂದ್ರೆ ಭವಿಷ್ಯದ ಸಸ್ಯ ಇದು. ಈ ರೀತಿ ಬೀಜ ತನ್ನ ಮೊಳಕೆ ಹೊಡೆಯೋದು ನಾವು ಎಂತ ಮೊಳಕೆ ಹೊಡೆಯುವಿಕೆ ಅಂತ ಕರಿತೀವಿ. ಎಂತ ಕರಿತೀವಿ ಅದನ್ನ? ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನ ಹೊಂದಿರುತ್ತೆ. ನಾವು ಯಾವ ಬೇಕಾ ಹೋಗಿ ಬೀಜವನ್ನು ನಾವು ನೆಲಕ್ಕೆ ಹಾಕ್ತೀವ ನಮ್ಮ ಊರಲ್ಲಿ.
ಬೀಜ ಬಿತ್ತನೆ ಮಾಡೋದು ಅಂತೀವಿ. ಯಾವಾಗ ಒಳ್ಳೆ ಸೂಕ್ತ ಪರಿಸ್ಥಿತಿ, ಒಳ್ಳೆ ಮಳೆ ಬಂದಿದೆ, ಭೂಮಿ ಒಳ್ಳೆ ಹದವಾಗಿ ಹಸಿಯಾಗಿದೆ, ಒಳ್ಳೆ ವಾತಾವರಣ ಇದೆ, ಅವಾಗ ನಾವು ಬೀಜವನ್ನ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅದು ಏನಾಗ್ತದೋ ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆಯುತ್ತಲ್ವಾ? ಮೊಳಕೆ ಹೊಡೆದ ಏನಾಗುತ್ತದೋ ಮೊಳಕೆ ಹೊಡೆಯುತ್ತೆ. ಆ ಪ್ರಕ್ರಿಯೆ ನಾವು ಏನು ಕರಿತೀವಿ ಅಂದ್ರೆ ಮೊಳೆಯುವಿಕೆ ಅಂತ ಕರಿತೀವಿ, ಜರ್ಮಿನೇಷನ್ ಅಂತ ಕರಿತೀವಿ. ಆ ಮೊಳಕೆ ಹೊಡೆದೇನಾಗುತ್ತಪ್ಪ ನಾವೆಲ್ಲರೂ ನೋಡಿದ್ವಿ. ನಿಮ್ಮ ಕಡೆ ಎಲ್ಲ ಮೆಕ್ಕೆಜೋಳ ಬಿತ್ತೀವಲ್ವ? ಮೆಕ್ಕೆಜೋಳ ಬಿತ್ತೀವಿ. ಒಂದು 4-5 ದಿನ ಅಥವಾ ವಾರ ಆಗಲ್ಲ, ಸ್ವಲ್ಪ ಹಿಂಗೆ ಬರುತ್ತೆ. ಅವು ಒಂದೇ ಒಂದು ಬೀಜ ಕಿತ್ಬಿಡ್ರಿ, ಒಂದು ಬೀಜ ಕಿತ್ತು ನೋಡ್ರಿ, ಅದೇ ಒಂದು ಹೊಸ ಸೃಷ್ಟಿ ಆತ. ಆ ಬೀಜದ ಇರ್ತದೊಳಗೆ ಸಂಗೀತ ಆಹಾರ ಇರ್ತದೆ, ಏನಾಗ್ತದೆ ಮೊಳಕೆ ಹೊಡೆದು ಏನಾಗ್ತದೋ ಭವಿಷ್ಯದ ಸಸ್ಯ. ಒಂದೇ ಒಂದು ಬೀಜ ಹಲವಾರು ಕಾಯಿಗಳನ್ನ, ಹಲವಾರು ಬೀಜಗಳನ್ನ ಉಂಟು ಮಾಡುತ್ತೆ. ಮ್ಯಾಕ್ಸಿಮಮ್ ನಮ್ಮ ಆಹಾರದ ಧಾನ್ಯಗಳನ್ನೆಲ್ಲ ಬೆಳೀತಕ್ಕಂಥ ಹಿಂಗೆ ಒಂದೊಂದು ಬೀಜ ಏನಾಗುತ್ತೆ ಮೊಳಕೆಯಾಗಿ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಅವರೆ, ತೊಗರಿ, ಇವೆಲ್ಲವೂ ಸಹ ಒಂದೊಂದು ಬೀಜ ಹಾಕ್ತಿವಿ, ಅವು ಸಾವಿರಾರು ಬೀಜಗಳನ್ನು ಕೊಡ್ತವೆ. ಹಂಗಾಗಿ ನಾವೆಲ್ಲರೂ ಸಹ ಅದನ್ನ ಆಹಾರವನ್ನಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅರ್ಥಾಗ್ತಿದ್ಯಾ? ಇದು ನಾವು ಎಂತ ಕರಿತೀವಿ? ಮೊಳೆಯುವಿಕೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಅರ್ಥಾಗ್ತಿದ್ಯಾ? ಇನ್ನ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತೇಳಿ ಮುಂದಿನ ಕ್ಲಾಸಲ್ಲಿ ನೋಡೋಣ.